3, 2, 1, ಸ್ಟಾರ್ಟ್. ನಮಸ್ಕಾರ, ನಾನು ನಿಮ್ಮ ನಾಗವೇಣಿ ಶಾಸ್ತ್ರಿ. ಇವತ್ತು ನಾನು ಇಲ್ಲಿ ಅಮೂಲ್ ಕನ್ನಡ ಪೇಜಲ್ಲಿ ಲೈವ್ ಬಂದಿರೋದು ಯಾಕಂದ್ರೆ ಇವತ್ತು ನಾನು ನಿಮಗೆ ಹಲಸಿನ ಬೀಜದಿಂದ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಹೌದು, ಹಲಸಿನ ಬೀಜದಿಂದ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಬಂದಿದ್ದೀನಿ. ಅದಕ್ಕೆ ಮೊದಲಿಗೆ ಎಲ್ಲರಿಗೂ ಹಾಯ್, ಯಾರ್ಯಾರು ಬಂದಿದ್ದೀರಾ ಎಲ್ಲರಿಗೂ ಸ್ವಾಗತ. ಅದಕ್ಕೆ ಅಮೂಲ್ ಅವರ ಯಾವ್ಯಾವ ಪ್ರಾಡಕ್ಟ್ಸ್ ಗಳನ್ನ ಮೊದಲು ಉಪಯೋಗಿಸ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ಅಮೂಲ್ ಅವರ ತಾಜಾ ಮಿಲ್ಕ್. ಇದು ನಾನು ಆಲ್ರೆಡಿ ಬಳಸ್ಕೊಂಡಿದ್ದೀನಿ, ಹಾಗಾಗಿ ಕಟ್ ಮಾಡಿದ್ದಿದೆ. ಇದು ಅಮೂಲ್ ಅವರ ಮಿಲ್ಕ್ ಪೌಡರ್. ಇದು ಆರ್ಗ್ಯಾನಿಕ್ ಶುಗರ್. ನೀವು ಫ್ರೀ ಇದ್ದಾಗ ಒಂದ್ಸಲ ಅಮೂಲ್ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿ, ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ. ಇದು ಅಮೂಲ್ ಅವರ ಆರ್ಗ್ಯಾನಿಕ್ ಗೋಧಿ ಹಿಟ್ಟು. ಇದು ಡೆಲಿವರಿ ಮಾಡ್ತಾ ಸ್ವಲ್ಪ ಹರಿದೋಗಿದೆ, ಹಾಗಾಗಿ ನಾನು ಇದನ್ನ ಕವರಲ್ಲೇ ಹಾಕಿದ್ದೀನಿ, ಯಾಕಂದ್ರೆ ಗೋಧಿ ಹಿಟ್ಟೆಲ್ಲ ಚಲ್ತಾ ಇದೆ. ಮತ್ತೆ ಇದಕ್ಕೆ ಏನೇನ್ ಬೇಕು ಅಂದ್ರೆ ಹಲಸಿನ ಬೀಜ. ಹಲಸಿನ ಬೀಜನ ನಾನು ಚೆನ್ನಾಗಿ ನಿನ್ನೆ ರಾತ್ರಿನೇ ಅದನ್ನ ನೆನೆಸಿಟ್ಟಿದ್ದೆ, ಸಿಪ್ಪೆ ಎಲ್ಲ ಬಿಡಿಸಿ. ಅನಂತರ ಇವತ್ತು ಬೆಳಿಗ್ಗೆ ಅದನ್ನ ಒಂದು 6 ರಿಂದ 7 ವಿಸಿಲ್ ಹಾಕಿ ಫುಲ್ ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಂದಷ್ಟು ಸ್ಮ್ಯಾಶ್ ಆಗಿಲ್ಲ, ಹಾಗಾಗಿ ನಾನು ಬೇಯಿಸಿದ್ದನ್ನ ಮತ್ತೆ ಈ ತರ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಹಲಸಿನ ಬೀಜ ಹೇಗಿರತ್ತೆ ಅಂತ. ನೋಡಿ, ಇದು ಹಲಸಿನ ಬೀಜ. ಇದನ್ನ ನೀವು ಸ್ಮ್ಯಾಶ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಹಿಟ್ಟಿನ ಜೊತೆಗೆ ಬೆರೆಯೋ ತರ ಆದ್ರೆ ಆಯ್ತು. ಹಾಗೆ ಇದು ಅಮೂಲ್ ಅವರ ಗೋಧಿ ಹಿಟ್ಟು, ಶುಗರ್, ಹಾಲು, ತುಪ್ಪ, 1-2 ಎಳೆ ಕೇಸರಿ ಹಾಕ್ಲೂಬಹುದು ಬಿಡ್ಲೂಬಹುದು, ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಏಲಕ್ಕಿ, ಇದು ತುಂಬಾ ಸ್ಟ್ರಾಂಗ್ ಇದೆ, ಹಾಗಾಗಿ 1 ಇನಫ್. ಇಷ್ಟು ಬೇಕು. ಫಸ್ಟ್ ನಾನು ಇಲ್ಲಿ ಗುಲಾಬ್ ಜಾಮೂನ್ ಅಂದ ತಕ್ಷಣ ಫಸ್ಟ್ ಏನ್ ಮಾಡ್ಕೋಬೇಕು, ಫಸ್ಟ್ ಒಂದು ಪಾಕ ಮಾಡ್ಕೋಬೇಕು, ಸಕ್ಕರೆ ಪಾಕ. ಹಾಗಾಗಿ ನಾನು ಇಲ್ಲಿ ಈ ಲೋಟದಲ್ಲಿ 2 ಕಪ್ ಅಷ್ಟು 2 ಲೋಟ ನೀರ್ ಹಾಕಿದ್ದೀನಿ. ಮೊದಲೇ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ 1 ಲೋಟ ಸಕ್ಕರೆ. ನಾವು ಸ್ವಲ್ಪ ಸಿಹಿ ಜಾಸ್ತಿ ತಿಂತೀವಿ, ಅದಕ್ಕೆ 1 ಲೋಟ ಸಕ್ಕರೆ ನಾನು ಇವಾಗ ಹಾಕ್ತೀನಿ. ಯಾರಿಗಾರು ಗೊತ್ತಿತ್ತಾ ಈ ಹಲಸಿನ ಬೀಜದಿಂದ ಗುಲಾಬ್ ಜಾಮೂನ್ ಮಾಡಬಹುದು ಅಂತ? ಯಾರಾದ್ರೂ ಮೊದಲೇ ಮಾಡಿದೀರಾ, ಟ್ರೈ ಮಾಡಿದೀರಾ? ಹಾಗೆ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಗುಲಾಬ್ ಜಾಮೂನ್ ಕರಿಬೇಕಾಗತ್ತೆ ಎಣ್ಣೆಯಲ್ಲಿ. ಹಾಗಾಗಿ ನಾನು ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಮೊದಲೇ ಇಟ್ಕೊಂಡ್ಬಿಡ್ತೀನಿ. ಇದಕ್ಕೆ ಏಲಕ್ಕಿ ತೋರಿಸಿದ್ನಲ್ಲ ಆಗ್ಲೇ, ಆ ಏಲಕ್ಕಿನ ಹಾಕ್ತಾ ಇದ್ದೀನಿ. ಸ್ಟೋವ್ ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ. ನಾನಿಲ್ಲಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ಸರಿಯಾಗಿ ಮುಗ್ದಿರತ್ತೆ. ಫಸ್ಟು ಇದು ತುರ್ದಿರೋ, ನಾನು ಹೇಳಿದ್ನಲ್ಲ ಹಲಸಿನ ಬೀಜ, ಇದನ್ನ ಇನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು.
ಇವಾಗ ಯಾರ್ಯಾರು ಪ್ರೋಟೀನ್ ಪೌಡರ್ ತಗೋತಾರಲ್ಲ ಅವರೆಲ್ಲ ಇವಾಗ ಹಲಸಿನ ಬೀಜದಿಂದ ಪೌಡರ್ ಮಾಡಿ ಅದನ್ನ ತಗೋತಾ ಇದ್ದಾರೆ. ಇದರಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ. ಬರೀ ಪ್ರೋಟೀನ್ ಒಂದೇ ಅಲ್ಲ, ಕಾರ್ಬೋಹೈಡ್ರೇಟ್, ಖನಿಜಾಂಶ, ಹಾಗೆ ಆಂಟಿ ಆಕ್ಸಿಡೆಂಟ್ ಎಲ್ಲದೂ ಚೆನ್ನಾಗಿದೆ. ಹಾಗಾಗಿ ಇದನ್ನ ಆರಾಮಾಗಿ ಉಪಯೋಗಿಸ್ಕೋಬಹುದು. ಹಲಸಿನ ಹಣ್ಣು ತಿಂತೀವಿ, ಹಲಸಿನ ಬೀಜನ ಎಸ್ದು ಬಿಡ್ತೀವಿ ಬೇಡ ಅಂತ. ಆದ್ರೆ ಅದನ್ನ ತೊಳೆದು ಸ್ಟೋರ್ ಮಾಡಿ ಇಟ್ಕೊಂಡು 1-2 ಬಿಸಿಲಿಗೆ ಒಣಗಿಸ್ಕೊಂಡು ಇಟ್ಕೊಂಡ್ರೆ ತುಂಬಾ ತರ ತಿಂಡಿಯನ್ನ ಮಾಡ್ಕೋಬಹುದು ಹಲಸಿನ ಬೀಜದಿಂದ. ಎಷ್ಟೋ ಜನಕ್ಕೆ ಹಲಸಿನ ಬೀಜ ಅಂತ ಗೊತ್ತೇ ಆಗಲ್ಲ, ಆದ್ರೆ ಆ ಹೆಲ್ತ್ ಬೆನಿಫಿಟ್ಸ್ ನಿಮ್ಗೆ ಖಂಡಿತ ಸಿಗತ್ತೆ. ಈಗ ಇದು ನಾನು ಅಳತೆ ಹೇಳಕ್ ಕಷ್ಟ. ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟು ಗೋಧಿ ಹಿಟ್ಟನ್ನ ಇಲ್ಲಿ ಹಾಕೊಂಡಿದೀನಿ. ಇದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಆಗ್ಲೇ ತೋರಿಸಿದೆ ನಿಮ್ಗೆ ಅಮೂಲ್ ಅವರ ಮಿಲ್ಕ್ ಪೌಡರ್. ಇದು ಅಷ್ಟೇ, ಇದು ಒಂದು ನೀವು ಅರ್ಧ ಕಪ್ ತಗೊಂಡ್ರೆ ಅಂದ್ರೆ ಇದೊಂದು 1/4 ಕಪ್ಪು. ಇದು ನಾನು ಬೇಯಿಸ್ತಾ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೀನಿ, ಹಾಗಾಗಿ ಮತ್ತು ಉಪ್ಪು ಹಾಕಲ್ಲ ಇಲ್ಲಿ. ಇದು ತಣ್ಣದಿರೋ ಹಾಲಿಂದನೇ ಕಲಿಸ್ಕೋಬೇಕು. ಇಲ್ಲ ಹಾಲು ಬೇಡ ಅನ್ನೋರು ನೀವು ಸ್ಕಿಪ್ ಮಾಡಿ ನೀರು ಕೂಡ ಉಪಯೋಗಿಸ್ಕೋಬಹುದು. ಆದ್ರೆ ಆ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂದ್ರೆ ಹಾಲನ್ನೇ ಉಪಯೋಗಿಸ್ಕೋಬೇಕು. ನಾವು ಹೆಚ್ಚಾಗಿ ಮನೆಯಲ್ಲಿ ಈ ಹಲಸಿನ ಬೀಜದಿಂದ ಹುಳಿ ಮಾಡ್ತೀವಿ. ಅಂದ್ರೆ ಹುಳಿಗೆ ಬೇರೆ ಎಲ್ಲ ತರಕಾರಿ ಹಾಕೋ ಬದಲು ಆಲೂಗಡ್ಡೆ ಜೊತೆಗೆ ಹೆಚ್ಚಾಗಿ ಇದನ್ನ ಈ ಹಲಸಿನ ಬೀಜನ ಹಾಕಿ ಸ್ವಲ್ಪ 2-3 ವಿಸಿಲ್ ಜಾಸ್ತಿ ಹಾಕ್ಸ್ಬೇಕಾಗತ್ತೆ. ಇದು ಕೈಗೆ ಅಂಟ್ತಾ ಇದೆ ಅಂದ್ರೆ ಸ್ವಲ್ಪ ತುಪ್ಪ ಹಾಕೋಬಹುದು. ಈ ಹಲಸಿನ ಬೀಜದಿಂದ ರೊಟ್ಟಿ ಮಾಡ್ಕೋಬಹುದು. ಹಾಗೆ ಚೆನ್ನಾಗಿ ಇದಾಗ್ತಾ ಇದೆ ನೋಡಿಲ್ಲ. ಇದು ಒಂದು 10 ನಿಮಿಷ ಬಿಡಬೇಕು, ಬಟ್ ನಾನಿವಾಗ ಟೈಮ್ ಇಲ್ಲ, ಅದಕ್ಕೆ ನಾನು ಇನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ಹೇಗಾಗತ್ತೆ ಗೊತ್ತಿಲ್ಲ. ಹಲಸಿನ ಬೀಜದಿಂದ ಪಲ್ಯ ಮಾಡ್ಬೋದು, ಹಾಗೆ ಅದರಿಂದ ಕಟ್ಲೆಟ್ ಮಾಡ್ಬೋದು, ಬೋಂಡಾ ಪಾಕ ಬಂದಿದೆ. ಇನ್ನೊಂದು 2 ನಿಮಿಷಕ್ಕೆ ಆಗ್ಬಿಡತ್ತೆ. ತುಂಬಾ ಪಾಕ ಬೇಡ.
ಈಗ ಕೈ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂಗೈ ಮೇಲೆ ತುಪ್ಪ ಹಾಕ್ಕೊಂಡು ಇವಾಗ ಸಣ್ಣ ಸಣ್ಣ ರೋಲ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಚೆನ್ನಾಗಿ ಈ ಥರ ಉಂಡೆ ಮಾಡ್ಕೋಬೇಕು. ಇದ್ರ ಮೇಲೆ ತುಂಬ ಪ್ರೆಷರ್ ಹಾಕಬಾರ್ದು. ನಾನಿಲ್ಲಿ ನಿಮ್ಗೊಂದು 2-3 ತೋರಿಸ್ತೀನಿ. ನೀವು ಇದನ್ನ ಯಾವ ಆಕಾರ ಬೇಕಾದ್ರೂ ಮಾಡ್ಕೋಬಹುದು. ಓವಲ್ ಬೇಕಿದ್ರೆ ಓವಲ್ ಮಾಡ್ಕೋಬಹುದು, ರೌಂಡ್ ಬೇಕಿದ್ರೆ ರೌಂಡು. ಈಗಂತೂ ಶೇಪರ್ ಸಿಗತ್ತೆ, ಶೇಪರಲ್ಲಿ ನೀವು ಹಾರ್ಟ್ ಆ ಥರ ನಿಮ್ಗೆ ಯಾವ್ದು ಬೇಕೋ ಆ ಥರ ಎಲ್ಲ ಮಾಡ್ಕೋಬಹುದು. ಇದನ್ನ ತುಂಬಾ ಹೊತ್ತು ಬಿಟ್ರೆ ಗಟ್ಟಿ ಆಗ್ಬಿಡತ್ತೆ. ನೀವು ಆ ಥರ ಬಿಡ್ತೀರಾ ಅಂದ್ರೆ ಏನಾದ್ರೂ ಅದಕ್ಕೆ ಮುಚ್ಚಿನೇ ಬಿಡಬೇಕು. ಇವಾಗ ನೋಡೋಣ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಕಾದಿದೆ. ಇದನ್ನು ಕರಿತಾ ಯಾವತ್ತು ನಾವು ಲೋ ಫ್ಲೇಮಲ್ಲೇ ಕರಿಬೇಕು. ಇಲ್ಲಾಂದ್ರೆ ಸುಮ್ಮನೆ ಅದು ಬಣ್ಣ ಅಷ್ಟೇ ಬದಲಾಗತ್ತೆ, ಆದ್ರೆ ಒಳಗೆ ಬೆಂದಿರಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ಹಲಸಿನ ಬೀಜದಿಂದ ಏನೇನ್ ಟ್ರೈ ಮಾಡಿದೀರಾ ಅಂತ. ನೋಡಿ ಚೆನ್ನಾಗಾಗಿದೆ. ಇದು ಎಣ್ಣೆಗೆ ಹಾಕಿದಾಗ ಬಿಟ್ಕೊಂತು ಅಂದ್ರೆ ನೀವು ಮಾಡಿದ್ದು ಸರಿಯಾಗಿಲ್ಲ ಅಂತ ಅರ್ಥ. ನೋಡಿ ಚೆನ್ನಾಗಾಗಿದೆ, ಹಾಗಾಗಿ ನಿಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಇದನ್ನ ಇಲ್ಲಿ ಸಕ್ಕರೆ ಪಾಕ ಆಗಿದೆಯಲ್ಲ ಇದರಲ್ಲಿ ಮುಳುಗಿಸ್ತಾ ಇದೀನಿ. ಯಾವತ್ತು ಸಕ್ಕರೆ ಪಾಕ ಬಿಸಿ ಇದ್ದಾಗ್ಲೇ ಹಾಕ್ಬೇಕು. ಸಕ್ಕರೆ ಪಾಕ ತಣ್ಣಗಾದ್ಮೇಲೆ ಹಾಕಿದ್ರೆ ಅದು ಸಕ್ಕರೆಯನ್ನ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಇದು 1 ಅವರ್ ಚೆನ್ನಾಗಿ ಸಕ್ಕರೆ ಪಾಕ ಅದನ್ನು ಕುಡಿಯಬೇಕು. ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿರೋದು ತೋರಿಸ್ತೀನಿ. 1 ಅವರ್ ಮುಂಚೆನೆ ಮಾಡಿಟ್ಕೊಂಡಿರೋದು.
ನೋಡಿ, ಇದು ಹಲಸಿನ ಬೀಜದಿಂದ ಮಾಡಿರುವಂತಹ ಗುಲಾಬ್ ಜಾಮೂನ್. ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಹಾಕೋಣ ಈಗ. ನೋಡಿ, ಬಿಸಿ ಬಿಸಿಯಾಗಿ ಗುಲಾಬ್ ಜಾಮೂನ್, ಅದರಲ್ಲೂ ಹಲಸಿನ ಬೀಜದಿಂದ ಮಾಡಿರೋ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನೀವು ಖಂಡಿತ ಒಂದ್ಸಲ ಹಲಸಿನ ಹಣ್ಣನ್ನ ತಂದು ಅದ್ರ ಬೀಜನ ಸಂಗ್ರಹಿಸಿಟ್ಟು ಈ ತರ ಹಲಸಿನ ಬೀಜದಿಂದ ಗುಲಾಬ್ ಜಾಮೂನ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗಾಗಿತ್ತು ಅಂತ. ಈ ಅವಕಾಶಕ್ಕಾಗಿ ನಾನು ಅಮೋಲ್ ಕನ್ನಡ ಪೇಜ್ಗೆ ಧನ್ಯವಾದಗಳನ್ನ ಹೇಳ್ತೀನಿ, ಹಾಗೆ ಜಾನ್ಸತ್ತಿಗೆ, ಹಾಗೆ ಇಷ್ಟೊಂದು ನಮ್ಗೆ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಪ್ರೋತ್ಸಾಹಿಸ್ತಾ ಮಾಡೋ ನಂದಿನಿ ಮ್ಯಾಮ್ಗೂ ಕೂಡ ನಾನು ಧನ್ಯವಾದನ ತಿಳಿಸ್ತೀನಿ. ಥ್ಯಾಂಕ್ ಯು.